ಏನು ಸಿರಾ ತಾಲೂಕಿಗೆ ಕಳೆದ 25 ವರ್ಷಗಳಿಂದ ಈ ಕ್ರಾಸ್ ಹತ್ತಿಯನ್ನ ಮಾಡ್ತಿದ್ದಾರೆ. ಪ್ರಪ್ರಥಮವಾಗಿ ಇದೇ ವರ್ಷದಲ್ಲಿ ಸುಮಾರು ಒಂದು 10 ರಿಂದ 15 ಸಾವಿರ ಎಕರೆನಲ್ಲಿ ಇವತ್ತು ಹತ್ತಿಯನ್ನ ಬೆಳೆದಿದ್ದಾರೆ. ಕ್ರಾಸ್ ಹತ್ತಿಯನ್ನ ಏನು ಶೇಂಗಾ ಬೆಳೀತಾ ಇದ್ರು ಎಲ್ಲ ರೈತರು ಸಹ ಇವತ್ತು ಹತ್ತಿ ಬೆಳೆಗೆ ಹೋಗಿದ್ದಾರೆ. ಕಳೆದ ವರ್ಷ 50,000 ರೂಪಾಯಿನ ಕ್ವಿಂಟಾಲಿಗೆ ಕೊಟ್ಟಿದ್ದಾರೆ. ಈ ವರ್ಷ ಬೆಳೆ ಜಾಸ್ತಿ ಆಗಿರೋದ್ರಿಂದ ಬೇರೆ ಬೇರೆ ಕಂಪನಿಯವರು ಬಂದು ಸಿರಾ ತಾಲೂಕಲ್ಲಿ ಕ್ರಾಸ್ ಹತ್ತಿಗೆ ಬೀಜಗಳನ್ನ ಕೊಟ್ಟಿರೋದ್ರಿಂದ ಸರಿಯಾಗಿ ರೈತ ಸಂಪರ್ಕದಿಂದಲೇ ಮಾಹಿತಿ ಕೊರತೆಯಿಂದ ಇವತ್ತು ರೈತರು ಗೊಂದಲದಲ್ಲಿದ್ದಾರೆ. ಪ್ರಪ್ರಥಮವಾಗಿ ಇವತ್ತು ಕೃಷಿ ಇಲಾಖೆಯ ಮತ್ತು ತಾಲೂಕು ಆಡಳಿತದ ಸಮಕ್ಷಮದಲ್ಲಿ ನೂರಾರು ಜನ ರೈತರು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ ಮುಂದೆ ಏನು ಈ ಸಿರಾ ತಾಲೂಕಲ್ಲಿ ಕೃಷಿ ಮಾಡ್ತೀರಾ, ಸರ್ಕಾರಿ ನಿಯಮ ಏನಿದೆ ಒಪ್ಪಂದ ಕೃಷಿ ಅಂತ ಹೇಳಿ ಆ ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಹಾಗೆ ಇಲಾಖೆ ಇದ್ರ ಮೇಲೆ ಮೇಲುಸ್ತುವಾರಿಯನ್ನ ಇಡಬೇಕು. ಯಾವುದೇ ಕಾರಣಕ್ಕೂ ರೈತರಿಗೆ ವಂಚನೆ ಆಗ್ಬಾರ್ದು, ಮೋಸ ಆಗ್ಬಾರ್ದು. ಮತ್ತೆ ಈಗಾಗಲೇ ರೈತರು ಗೊಂದಲಕ್ಕೀಡಾಗಿ ಏನು ಬೆಳೆಯನ್ನ ನಾಶ ಮಾಡಿದ್ದಾರೆ ಅಂತ ರೈತರಿಗೆ ಪರಿಹಾರ ಕೊಡುವಂತದ್ದನ್ನು ಈಗಾಗಲೇ ಜಿಲ್ಲಾ ಜಂಟಿ ನಿರ್ದೇಶಕರು ಹೇಳಿದ್ದಾರೆ. ಈ ವಾರದಲ್ಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆದು ಎಲ್ಲ ವಿಚಾರಗಳನ್ನ ಸಮಗ್ರವಾಗಿ ಚರ್ಚೆ ಮಾಡಿ ಒಂದು ಕಾನೂನು ವ್ಯಾಪ್ತಿನಲ್ಲಿ ಈ ವಹಿವಾಟನ್ನ ನಡೆಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇಂತ ಒಂದು ಸರದಲ್ಲಿ ರೈತರು ಗೊಂದಲ ಆಗೋದು ಬೇಡ. ತಾವೇನಿದ್ರಿ ಬಹಳ ಉತ್ಸುಕತೆಯಿಂದ ಏನ್ ನೀವು ಕ್ರಾಸ್ ಮಾಡ್ತಾ ಇದ್ರಿ? ಏನು ಹತ್ತಿ ಬೀಜೋತ್ಪಾದನಾ ಕಂಪನಿಗಳು ಮತ್ತೆ ರೈತ ಮುಖಂಡರು ಮತ್ತೆ ಯಾರು ಬೀಜ ಉತ್ಪಾದನೆ ಮಾಡ್ತಾರೆ ರೈತರೊಂದಿಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿದೀವಿ. ಈ ಬೀಜೋತ್ಪಾದನೆಯಲ್ಲಿ ಏನೆಲ್ಲ ಈಗ ಸಂಕಷ್ಟ ಅಥವಾ ಸಮಸ್ಯೆಗಳನ್ನ ಎದುರಿಸ್ತಾರೆ ಅದನ್ನೆಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನ ಏನು ಅವರು ಏನು ಕಂಪ್ನಿಗಳಿಂದ ಪ್ರೊಕ್ಯೂರ್ಮೆಂಟ್ ಎಷ್ಟು ಸೀಡ್ ಪ್ರೊಡಕ್ಷನ್ ಆಗುತ್ತೆ ಬಿತ್ತನೆ ಬೀಜ ಅದನ್ನ ತಗೊಳ್ಳೋದ್ರ ಬಗ್ಗೆ ಮತ್ತೆ ಪ್ರೈಸ್ ಬಗ್ಗೆ ಮತ್ತೆ ಬೇರೆ ಎಲ್ಲಾ ವಿಚಾರಗಳು ಅಂದ್ರೆ ಟೆಕ್ನಿಕಲ್ ಟ್ರೈನಿಂಗ್ ಕೊಡೋದು ಮತ್ತೆ ಇನ್ಪುಟ್ಸ್ ಡಿಸ್ಟ್ರಿಬ್ಯೂಷನ್ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ನಾವು ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ಜಿಲ್ಲಾ ಮಟ್ಟದಲ್ಲಿ ಇದು ನಮ್ದು ಒಂದೇ ಸಿರಾ ತಾಲೂಕಿಗೆ ಸೀಮಿತ ಆಗಿಲ್ಲ, 3-4 ತಾಲೂಕಲ್ಲಿ ಹತ್ತಿ ಬಿತ್ತನೆ ಬೀಜ ಬೆಳೀತಾ ಇರೋದ್ರಿಂದ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ನ ಕರೆದು ಇದನ್ನ ನಾವು ಇವತ್ತೇನು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದ ಮೇರೆಗೆ ಇವತ್ತೇನ್ ಮಾಡಿದ್ವಿ ಇದೆಲ್ಲ ಸಮಗ್ರ ಮಾಹಿತಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅಲ್ಲೊಂದು ಚರ್ಚೆ ಮಾಡಿ ಕೂಲಂಕುಷವಾಗಿ ಒಂದು ಡಿಸಿಷನ್ ತಗೊಂತೀವಿ. ಮತ್ತೆ ಏನಂದ್ರೆ ತುರ್ತಾಗಿ ಏನಂದ್ರೆ ಯಾವುದೇ ರೈತರು ಆತಂಕಕ್ಕೊಳಗಾಗಿ ಬಿತ್ತನೆ ಬೀಜನ ಕಿತ್ತಾಕ್ತಕ್ಕಂಥದ್ದು ಮಾಡಬಾರ್ದು. ಈಗೇನು ಸಭೆಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲಾ ಬಿತ್ತನೆ ಬೀಜ ಕಂಪನಿಗಳು ಶುರು ಮಾಡಿದಾವೆ, ಎಷ್ಟು ಪ್ರೊಡಕ್ಷನ್ ಮಾಡ್ತಾರೆ ಅದನ್ನ ತಗೊಳ್ಳಿಕ್ಕೆ ಒಪ್ಪಿದ್ದಾರೆ. ಹಂಗಾಗಿ ತಾವ್ಯಾರು ಆತಂಕಕ್ಕೊಳಗಾಗಿ ಗಿಡನ ಕಿತ್ತಾಕ್ತಕ್ಕಂಥದ್ದು ಅಂತ ಒಂದು ಕಿತ್ತಾಕಿ ಸಂಕಷ್ಟಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ರೈತ ಬಾಂಧವರಲ್ಲಿ ಕೋರ್ತಿದ್ದೀನಿ.